ನಮಸ್ಕಾರ, ಸೊನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಕ್ರೈಸ್ತ ಧರ್ಮೀಯರಿಂದ ಚರ್ಚ್ಗಳಲ್ಲಿ ವಿಶೇಷ ಸಾಮೂಹಿಕ ಪ್ರಾರ್ಥನೆ. ಎಲ್ಲೆಡೆ ಯೇಸುಕ್ರಿಸ್ತನ ಸ್ಮರಣೆ. ಜಿಲ್ಲೆಯಲ್ಲಿ ಸಂಭ್ರಮದಿಂದ ಕ್ರಿಸ್ಮಸ್ ಆಚರಣೆ. ಹೊನ್ನಿಕೇರಿ ಸಿದ್ದೇಶ್ವರ ದೇವಸ್ಥಾನ ಹತ್ತಿರದಲ್ಲಿ ನಿರ್ಮಿಸಲಾದ ನೂತನ ಸಾಯಿಬಾಬಾ ಮಂದಿರ ಉದ್ಘಾಟಿಸಿ ಶಾಂತಿ ಹಾಗೂ ನೆಮ್ಮದಿ ಪ್ರಾಪ್ತಿಗಾಗಿ ಮಂದಿರಗಳು ಅಗತ್ಯ. ಹಾರ್ಕೂಡ್ ಶ್ರೀಗಳು. ಜನವರಿ 11 ಮತ್ತು 12ರಂದು ವಿಭಾಗ ಮಟ್ಟದ ತತ್ವ ಪದಕಾರರ ಸಮಾವೇಶ, ಭಜನಾ ಸ್ಪರ್ಧೆ, ದೇಶ ಸಂಸ್ಕೃತಿ ಉಳಿಸಲು ಸಮಾವೇಶ ಆಯೋಜನೆ. ಬಸವರಾಜ್ ಥನ್ನೂರ್. ಮಹಿಳಾ ವಿಮೋಚನಾ ದಿನಾಚರಣೆ ಹಾಗೂ ಸಮತಾ ಸೈನಿಕ ದಳ ಸಮಾವೇಶವು ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು. ಶಾಲೆ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಮಕ್ಕಳ ಸಾಧನೆಗೆ ಪ್ರೋತ್ಸಾಹ ನೀಡುವ ದಿನ ಇದಾಗಿದೆ. ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿಯ 41ನೇ ಶಾಲಾ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಯಿತು. ದಿವಂಗತ ಪಂಪರತ್ನ ಶಿರೋಮಣಿ ಸರ್ದಾರ್ ಜೋಗ ಸಿಂಗ್ರ ಜನ್ಮದಿನಾಚರಣೆ. ನಗರದ ಗುರುನಾನಕ್ ಉದ್ಯಾನವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಶ್ರೀ ಶಾರದಾ ದೇವಿ ಜಯಂತಿ ಸಮಾರಂಭದಲ್ಲಿ ಸ್ವಾಮಿ ಜ್ಯೋತಿರ್ಮಯಾನಂದ ಮಹಾರಾಜ್ ಅವರು ಜೀವಂತ ದುರ್ಗೆಯರ ಪೂಜೆ ನೆರವೇರಿಸಿ ಗೌರವ ಸಮರ್ಪಿಸಿದ್ದರು. ಸುದ್ದಿಯ ವಿವರಗಳು. ಕ್ರಿಸ್ಮಸ್ ಹಬ್ಬವನ್ನು ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಇರುವ ಚರ್ಚ್ಗಳಲ್ಲಿ ದಿನವಿಡೀ ಸಂಭ್ರಮದ ವಾತಾವರಣ ನೆಲೆಸಿತ್ತು. ನಗರದ ಅತಿದೊಡ್ಡ ಚರ್ಚ್ ಸೇಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ನಲ್ಲಿ ಪ್ರಧಾನ ಕಾರ್ಯಕ್ರಮ ನೆರವೇರಿತು. ಜಿಲ್ಲೆಯ ವಿವಿಧ ಕಡೆಗಳಿಂದ ಅಪಾರ ಸಂಖ್ಯೆಯಲ್ಲಿ ಬಂದಿದ್ದ ಕ್ರೈಸ್ತ ಧರ್ಮೀಯರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು. ಚರ್ಚ್ ಒಳಭಾಗದಲ್ಲಿ ಜನ ಕುಳಿತುಕೊಳ್ಳಲು ಜಾಗ ಸಾಲದ ಕಾರಣ ಪ್ರಾಂಗಣದಲ್ಲಿ ಶಾಮಿಯಾನ ಹಾಕಲಾಗಿತ್ತು. ಅದು ಕೂಡ ಸಾಲದಾಗಿತ್ತು. ಸೇಂಟ್ ಪಾಲ್ ಮೆಥಡಿಸ್ಟ್ ಚರ್ಚಿನ ಸೂಪ್ರಿಟೆಂಡೆಂಟ್ ರೆವರೆಂಡ್ ನೆಲ್ಸನ್ ಸುಮಿತ್ರಾ ಅವರು ಕೇಕ್ ಕತ್ತರಿಸಿ ಕ್ರಿಸ್ಮಸ್ ಹಬ್ಬಕ್ಕೆ ಚಾಲನೆ ನೀಡಿದ್ದರು. ಪ್ರಾರ್ಥನೆ ನಡೆಸಿಕೊಟ್ಟರು. ಯೇಸು ಕ್ರಿಸ್ತನ ತ್ಯಾಗ ಬಲಿದಾನ ಸ್ಮರಿಸಿ ಶುಭ ಸಂದೇಶ ನೀಡಿದ್ದರು. ಯೇಸು ಕ್ರಿಸ್ತ ಅವರು ಈ ಲೋಕಕ್ಕೆ ಶಾಂತಿದೂತರಾಗಿ ಬಂದಿದ್ದರು. ಏನೂ ಇಲ್ಲದವರಿಗೆ ಐಡೆಂಟಿಟಿ ಕೊಟ್ಟರು. ಜಗ ಬದುಕಲಿ, ಜನ ಬದುಕಲೆಂದು ಪ್ರಾಣತ್ಯಾಗ ಮಾಡಿದ್ದರು. ಪ್ರತಿಯೊಬ್ಬ ಮನುಷ್ಯ ಅವರಿಗೆ ಚಿರಋಣಿ ಆಗಿರಬೇಕು. ಸದಾ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಬೇಕು. ಯಾರಿಗೂ ಕೇಡು ಬಯಸಬಾರದು. ಅಸಹಾಯಕರಿಗೆ ಸಹಾಯ ಮಾಡಬೇಕು ಎಂದು ತಿಳಿಸಿದ್ದರು. ಪಾಸ್ಟರ್ಗಳಾದ ರೆವರೆಂಡ್ ಸೈಮನ್ ಮಾರ್ಕ್, ರೆವರೆಂಡ್ SL ತುಕಾರಾಮ್, ರೆವರೆಂಡ್ ಮಾರ್ಟಿನ್ ಅಭಿಷೇಕ್, ರೆವರೆಂಡ್ ಇಮ್ಯಾನ್ಯುಯಲ್ ಪ್ರದೀಪ್ ಕುಮಾರ್, ರೆವರೆಂಡ್ ಜಾನ್ ಜೋಸೆಫ್, ಕಾರ್ಯದರ್ಶಿ BK ಸುಂದರರಾಜ್, ಖಜಾಂಚಿ ಜಯಪ್ರಕಾಶ್ S, ಮೈಕಲ್ ಜೋಸೆಫ್ ಹಾಜರಿದ್ದರು. ಪೌರಾಡಳಿತ ಸಚಿವ ರಹೀಂ ಖಾನ್, ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್, JDS ಮುಖಂಡ ಬಂಡೆಪ್ಪ ಕಾಶಂಪುರ್, JDS ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರೆ ಅವರು ಕ್ರೈಸ್ತ ಧರ್ಮೀಯರಿಗೆ ಹಬ್ಬದ ಶುಭಾಶಯ ತಿಳಿಸಿದ್ದರು. ಅಲ್ಲಿದ್ದವರು ಸಚಿವರು ಮುಖಂಡರೊಂದಿಗೆ ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸಿದ್ದರು. ಪರಸ್ಪರ ಆಲಿಂಗನ ಮಾಡಿಕೊಂಡು ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಚರ್ಚ್ ಗೋದಲ್ಲಿ ಎದುರು ಛಾಯಾಚಿತ್ರ ತೆಗೆಸಿಕೊಂಡರು. ಯುವತಿಯರು ಕ್ರಿಸ್ತನ ಗುಣಗಾನ ಮಾಡುವ ಹಾಡುಗಳನ್ನು ಹಾಡಿದ್ದರು. ಚರ್ಚ್ ಆವರಣದಲ್ಲಿ ಜಾತ್ರೆಯ ವಾತಾವರಣ ಇತ್ತು. ನಗರದ ಶಹಾಪುರ್ ಗೇಟ್ ಸಮೀಪದ ಕ್ಯಾಥಲಿಕ್ ಚರ್ಚ್, ಗುಂಪಾ ನೌತ್ಕೇರಿ ಸಮೀಪದ ಇಮ್ಯಾನ್ಯುಯಲ್ ಚರ್ಚ್ ಸೇರಿದಂತೆ ಜಿಲ್ಲೆಯ ಎಲ್ಲ ಚರ್ಚುಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಚರ್ಚ್ ಹಾಗೂ ಅದರ ಮಾರ್ಗವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಕ್ರೈಸ್ತ ಧರ್ಮೀಯರು ಅವರ ಮನೆಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ದರು. ಮನೆಗಳಲ್ಲಿ ಕೇಕ್ ಕತ್ತರಿಸಿ ಬಂಧು ಬಾಂಧವರನ್ನ, ಸ್ನೇಹಿತರನ್ನ ಕರೆದು ಕೇಕ್ ಸಿಹಿ ತಿನ್ನಿಸಿ ಉಣಬಡಿಸಿದ್ದರು. ನೋಡ್ರಿ, ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಭೇದ ಭಾವಗಳು ಯಾವುವು ಇರಲಿಲ್ಲ. ಎಂದು ಸೇರದೇ ಇರುವಂಥ 2 ಎಕ್ಸ್ಟ್ರೀಮ್ಸ್ ಪರಲೋಕ ಭೂಲೋಕ ಒಂದಾಗಲಿಕ್ಕೆ ಸಾಧ್ಯ ಆಯಿತು. ದೇವದೂತರು ಗುರುಬರ ಹತ್ತಿರ ಬಂದರು. ಅವರು ಒಟ್ಟಾಗಿ ಸೇರಿ ದೇವರಿಗೆ ಆರಾಧನೆ ಮಾಡಿದರು. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರೋದರಿಂದ ನೋ ಮೋರ್ ಜೀವ್ಸ್ ಅಂಡ್ ಜೆಂಟೈಲ್ಸ್, ಸಮಾನದವರು ಮತ್ತು ಯಹೂದ್ಯರು ಅನ್ನುವಂಥ ಯಾವುದೇ ಭೇದ ಭಾವ ಇಲ್ಲ. ಅದೆಲ್ಲ ಮುರಿಯಲ್ಪಟ್ಟಿತ್ತು. ಈಗ ನಾವು ಫ್ರೀ ಪರ್ಸನ್ಸ್ ಆಗಿದ್ದೇವೆ. ದೇವರನ್ನು ಧ್ಯಾನ ಮಾಡುವವರು ಮತ್ತು ನಮ್ಮ ನೆರೆಯವರನ್ನು ಪ್ರೀತಿ ಮಾಡುವವರಾಗಿದ್ದೇವೆ. ಅದಕ್ಕೋಸ್ಕರ ಕರ್ತನಲ್ಲಿ ಪ್ರಿಯರೇ, ಈ ಒಂದು ಕ್ರಿಸ್ಮಸ್ ದಿವಸಗಳಲ್ಲಿ ನಾವು ಪ್ರೀತಿಸುವಂಥ ವ್ಯಕ್ತಿಗಳಾಗೋಣ. ನಿಜವಾದಂಥ ಪ್ರೀತಿ ನಮ್ಮಲ್ಲಿ ಅಭ್ಯಾಸ ಮಾಡಬೇಕು. ನಿಷ್ಕಪಟವಾಗಿರುವಂಥ ಪ್ರೀತಿ ನಾವು ಅಭ್ಯಾಸ ಮಾಡಬಾರ್ದು. ಸಿನ್ಸಿಯರ್ ಲವ್. ನಾವು ಯಾವಾಗ ನಮ್ಮ ಜೀವನದಲ್ಲಿ ನಿಜವಾದಂಥ ಪ್ರೀತಿಯನ್ನು ನಾವು ಪ್ರಾಕ್ಟೀಸ್ ಮಾಡ್ತೇವೆಯೋ ಆವಾಗ ಮಾತ್ರ ನಾವು ಯೇಸು ಸ್ವಾಮಿಗೆ ಆರಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. Yes,
ಸರ್ವಶಕ್ತನಾದ ದೇವರೇ, ನಿನ್ನ ತಂದೆಯೇ, ಸಮಾಧಾನದ ಪ್ರಭುವೇ, ಇಲ್ಲಿವರೆಗೂ ನಿನ್ನ ಪ್ರೀತಿ ಇಲ್ಲದ ಆರಾಧನೆ, ಪ್ರಾಧಾನ್ಯತೆ ಇಲ್ಲದ ಆರಾಧನೆ ಅದು ನೀನು ಮೆಚ್ಚುವಂತ ದೇವರಲ್ಲ. ದ್ವೇಷ ಭಕ್ತಿ ನೀನು ಮೆಚ್ಚುವಂತ ದೇವರಲ್ಲ. ಹಾಗಾಯಿತು, ನಮ್ಮ ಜೀವನದಲ್ಲಿರುವಂತ ಎಲ್ಲ ಭಯ ಓಡಿ ಹೋಯಿತು, ಮಾಯವಾಯಿತು ರಕ್ಷಕನೇ. ನಮ್ಮಲ್ಲಿರುವಂತ ಎಲ್ಲ ಅಂಧಕಾರ ದೂರವಾಯಿತು. ನಿನ್ನನ್ನು ನೋಡಿದಾಗಲೇ, ನಿನ್ನನ್ನು ಕಂಡುಕೊಂಡಾಗಲೇ ನಮ್ಮಲ್ಲಿರುವಂತ ಎಲ್ಲ ಬಡತನ ಹೋಯಿತು. ಈ ನಿನ್ನ ಕ್ರಿಸ್ಮಸ್ ಹಬ್ಬಕ್ಕಾಗಿ ನಾವು ವಂದಿಸ್ತೇವೆ. ನಾವೆಲ್ಲರೂ ನಿನ್ನ ನಿಜ ಬೆಳಕಿನ ಮಕ್ಕಳಾಗಿ ಈ ಲೋಕದಲ್ಲಿ ನಾನು ಸಾಕ್ಷಿಗಳಾಗಿ ಬದುಕಿಲಾದರೆ ಯೇಸುವನ್ನು ಕುರಿತು ಮಾತನಾಡುವಂತ ಮನಸ್ಸು ನಮಗೆ ದಯಪಾಲಿಸು. ಒಂದು ವೇಳೆ ಗಾಸಿಪ್ ಮಾಡುವುದಾದ್ರೆ ಈ ನಿನ್ನನ್ನು ಕುರಿತು ನಾವು ಗಾಸಿಪ್ ಮಾಡಲಿಕ್ಕೆ ನಮಗೆ ಸಹಾಯ ಮಾಡು. ಹೌದು ರಕ್ಷಕನೇ, ನಮ್ಮನ್ನು ಕ್ಷಮಿಸುವ, ನಮಗೆ ಪರಲೋಕದ ಒಂದು ಅನಂತವಾದ ಜೀವಿತವನ್ನು ನಮಗೆ ಕೊಡಬೇಕೆಂಬುದನ್ನು ಬೇಡಿಕೊಳ್ಳುತ್ತೇವೆ. ನಮ್ಮ ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್. ನಮ್ಮ ಪಾಪಗಳನ್ನು ವಿಮೋಚನೆ ಮಾಡೋದಕ್ಕಾಗಿ ಬಂದಿದ್ದಾನೆ ಮತ್ತು ಆತನು ನಮಗೆ ಪ್ರೀತಿ ಮಾಡಿದ್ದಾನೆ. ನಾವು ಪರಸ್ಪರ ನಮ್ಮ ವಿರೋಧ ಮನೋಭಾವನೆಗಳನ್ನೆಲ್ಲ ತ್ಯಜಿಸಿ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ನಾವೆಲ್ಲರೂ ಸುತ್ತರು ಹಾಡಿ ಹೊಗಳಿದ ಹಾಗೆ ನಾವು ಸಹ ಪರಲೋಕ ಭೂಲೋಕ ಒಂದಾಗಿ ಆನಂದಿಸುವಂಥ ಭಾಗ್ಯದಲ್ಲಿ ನಾವು ಸಹ ಸೇರಿ ಆನಂದಿಸಬೇಕು. ಮತಾಲಕರ ಪರವಾಗಿ ನಾವು ತುಂಬ ಹೃದಯದ ವಂದನೆಗಳನ್ನು ತಿಳಿಸ್ತೇವೆ. ಮುಂದಿನ ಸಮಯದಲ್ಲಿ ಮತ್ತು ಆತನ ರಕ್ಷಣೆಯ ಮಾರ್ಗ ಇವೆಲ್ಲವುಗಳನ್ನು ಸಾಂಕೇತಿಕವಾಗಿ ಇಟ್ಟುಕೊಂಡು ಕ್ರಿಸ್ತ ಜಯಂತಿಯ ಹಬ್ಬದ ಬೀದರ್ ಜಿಲ್ಲೆಯ ಜಿಲ್ಲಾ ಮೇಲ್ವಿಚಾರಕರಾಗಿರ್ತಕ್ಕಂಥ ಘನ ನೆಲ್ಸನ್ ಸುಮಿತ್ರ ಅವರು ಸೇರಿ ಈ ವೇದಿಕೆಯಲ್ಲಿ ಕೇಕ್ ಕಟ್ ಮಾಡೋದರ ಮೂಲಕವಾಗಿ ದೇವರ ಪ್ರೀತಿ ನಿಮ್ಮೆಲ್ಲರಲ್ಲಿ ನೆಲೆಗೊಳ್ಳಲಿ ಎಂಬುದಾಗಿ ಹೇಳಿ ನಮ್ಮೆಲ್ಲರಿಗೆ ಶಾಂತಿ, ಸಮಾಧಾನ, ಆರೋಗ್ಯವನ್ನು ತರಲಿ ಎಂಬುದಾಗಿ ಹೇಳುತ್ತಾ ಈ ಕ್ರಿಸ್ಮಸ್ ಸಾಂಕೇತಿಕವಾಗಿ ಕಟ್ ಮಾಡ್ತೇವೆ. ತಂದೆ, ಮಗ, ಪರಿಶುದ್ಧಾತ್ಮನ ಏಕ ದಿವಸದಲ್ಲಿ ನಾವು मेरे मेरे हैप्पी मेरे 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 हैप्पी मेरे बोले सो मसीह की ಚರ್ಚಿನ ಎಲ್ಲ ಈ ಒಂದು ಡೆಕೋರೇಟ್ ಮಾಡೋದರಲ್ಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಮಾಡುವಂತ ಎಲ್ಲಾ ರೀತಿಯಲ್ಲಿ ಸಹಕಾರ ಮಾಡಿರ್ತಕ್ಕಂಥ ಮತ್ತು ನಮ್ಮ ಕಾಂಪೌಂಡ್ ಒಳ್ಳೆ ರೀತಿಯಿಂದ ವೈಟ್ ವಾಶ್ ಆಗುವುದಕ್ಕಾಗಿ ಪೇಂಟಿಂಗ್ ಮಾಡಿಸಿರ್ತಕ್ಕಂಥ ನಾಯಕರಿಗೂ, ಅದಕ್ಕೆ ಕೆಲಸ ಪಬ್ಲಿಸಿಟಿ ಮಾಡಿರ್ತಕ್ಕಂಥ ನಾಯಕರುಗಳಿಗೂ ನಾನು ಅಭಿನಂದಿಸುತ್ತೇನೆ. ಮತ್ತು ನೀರು ಮತ್ತು ಸ್ವಚ್ಛತೆಯ ಕಮಿಟಿಯ ಚೇರ್ಮನ್ ಹಾಡಲಾಗ್ತದಕ್ಕೆ ಸಹಕಾರ ಮಾಡಬೇಕೆಂಬುದಾಗಿ ವಿನಂತಿಸುತ್ತೇನೆ. ಹೊರಗಡೆ ಡೆಕೋರೇಷನ್ ಮಾಡಿರ್ತಕ್ಕಂಥ ಆ ಒಂದು ಲೈಟ್ ಕಲೆಕ್ಷನ್ ಇದೆ, ಮಕ್ಕಳಿಗೆ ಮುಟ್ಟಿಸ್ಬಿಡ್ಬೇಡಿ, ಕರೆಂಟ್ ಶಾಕ್ ಆಗ್ತದೆ ಎಂಬುದಾಗಿ ನಾನು ವಿನಂತಿಸುತ್ತೇನೆ.
54ನೇ ಕೀರ್ತನೆ ರಾಗ ಹಾಡಿಕೊಳ್ಳೋಣ. ತಂದೆಯಾದ ದೇವರ ಆಶೀರ್ವಾದವನ್ನು ನೆನೆಸಿಕೊಂಡು ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡು ತಂದೆಯಾದ ದೇವರು ಕೊಟ್ಟಂತ ಆದಾಯದಲ್ಲಿ ಸ್ವಲ್ಪ ಭಾಗವು ಕೆಲವು ಕುಟುಂಬದವರು ಗಾಟಿ ರೂಪವಾಗಿ ₹1,000 ಕೊಟ್ಟಿರ್ತಾರೆ. ಇನ್ಸ್ಪೈರ್ ರೆಸ್ಟೋರೆಂಟ್ ಚಿಕ್ಪೇಟ್ ಬೀದರ್ ಇವರು ₹2,500 ಕೊಟ್ಟಿರ್ತಾರೆ. ಸಮಯಕ್ಕೋಸ್ಕರ ನಿಮಗೆ ವಂದಿಸ್ತೇವೆ. ನಿನ್ನ ಪ್ರೀತಿ ನಮ್ಮ ಮೇಲೆ ಅಪಾರವಾಗಿದೆ. ನೀನು ಪ್ರೀತಿ ಮಾಡಿರುವುದರಿಂದ ನಾವು ಕೂಡ ಇನ್ನೊಬ್ಬರಿಗೆ ಪ್ರೀತಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ವಾಕ್ಯದ ಮುಖಾಂತರವಾಗಿ ನಮಗೆ ನಿಜವಾಗಿರ್ತಕ್ಕಂಥ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆ ರೀತಿಯಲ್ಲಿ ಜೀವನ ಮಾಡೋದಕ್ಕೋಸ್ಕರ ನಮ್ಮನ್ನು ಬಲಪಡಿಸಿ ಆಶೀರ್ವಾದ ಮಾಡಬೇಕೆಂದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಪ್ರೀತಿ ನಮ್ಮ ಪುನರಾವರ್ತಿ ಮಾಡಿಕೊಳ್ಳುವಂತ ಭಾಗ್ಯ ನಮ್ಮೆಲ್ಲ ಜೀವಿತದಲ್ಲಿ ದಯಪಾಲಿಸಿ ಕೊಟ್ಟಿದ್ದೆ ಕರ್ತನೆ. ನಿನ್ನ ಪ್ರೀತಿ ಅಪಾರವಾಗಿರ್ತಕ್ಕಂಥ ಪ್ರೀತಿ ಕೊಟ್ಟು ನಿನ್ನ ಕೃಪೆಯನ್ನು ತುಂಬಿಸ್ತಾ ಬರಬೇಕೆಂದು ನಿಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ನನ್ನ ದೇವರಿಗೆ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ವಿಶೇಷವಾಗಿ ಕಾಣಿಕೆಗೋಸ್ಕರ ಕರ್ತನೆ, ಕಾಣಿಕೆ ಕೊಟ್ಟಿರತಕ್ಕಂಥ ಪ್ರಿಯ ಭಕ್ತರನ್ನ ಕೂಡ ಕಡಿಮೆ ರಕ್ಷಕ. ಈ ಸಂದರ್ಭದಲ್ಲಿ ಕಾಣಿಕೆ ಕೊಡೋದು ಮಾತ್ರವಲ್ಲ, ನಮ್ಮ ದೇಹವನ್ನು ನಿನ್ನ ಸಜೀವ ಯಜ್ಞವಾಗಿ ಅರ್ಪಿಸೋದಕ್ಕಾಗಿ ತಲೆಗಿಳಿದು ಬಂದಿರುವಂತಹ ಯೇಸು ಕ್ರಿಸ್ತನ ಕೃಪೆ, ತನ್ನ ಮಗನಾಗಿರುವಂತಹ ಯೇಸು ಕ್ರಿಸ್ತನಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನು ಪ್ರೀತಿ ಮಾಡಿರುವ ತಂದೆಯಾದ ದೇವರ ಪ್ರೀತಿ, ಯಾವಾಗಲೂ ನಮ್ಮ ಸಂಘಟಿತ ನಮಗೆ ಮಾರ್ಗದರ್ಶನ ಮಾಡುವಂತ ಪವಿತ್ರಾತ್ಮನ ಅನ್ಯೋನ್ಯತೆ, ಸಹವಾಸ ಮತ್ತು ಐಕ್ಯತೆ, ಮಾರ್ಗದರ್ಶನ, ಶಾಂತಿ, ಸಮಾಧಾನ ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ಭಾವದಿಂದ ತಲೆಯಬಾಗಿರುವಂತಹ ಎಲ್ಲಾ ನಿನ್ನ ಭಕ್ತ ಸಮೂಹದೊಂದಿಗೂ ಎಲ್ಲಾ ವಿಶ್ವಾಸಿಗಳೊಂದಿಗೂ ಸಭೆಯೊಂದಿಗೂ ಇಂದು ಎಂದೆಂದು ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್. ಮೊದಲನೇ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತೇನೆ. ಯಾಕಂದರೆ ಇವತ್ತು ಇಡೀ ವಿಶ್ವನಲ್ಲಿ ಕ್ರಿಸ್ಮಸ್ ಹಬ್ಬ ಇದೆ, ಕ್ರಿಸ್ಮಸ್ ಫೆಸ್ಟಿವಲ್ ಇದೆ. ಮತ್ತು ನಾನು ಬಂಡಪ್ಪ ಸಾಹೇಬರು ಮತ್ತು ಮುನ್ಸಿಪಾಲ್ಟಿ ಅಧ್ಯಕ್ಷರು, ಸುಮಾರು ಕೌನ್ಸಿಲರ್ಸ್ ಇಲ್ಲಿ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಪ್ರೇಯರ್ನಲ್ಲಿ ನಾವು ಭಾಗಿಸಿದೆವು. ಅದ್ರ ಸಲುವಾಗಿ ಯಾಕೆ ಇಡೀ ವಿಶ್ವನಲ್ಲಿ ಮತ್ತು ನಮ್ಮ ಬೀದರ್ ಡಿಸ್ಟ್ರಿಕ್ನಲ್ಲಿ ಎಲ್ಲರಿಗೆ ಒಳ್ಳೆಯದು ಆಗಲಿ, ಎಲ್ಲರದು ಒಳ್ಳೆಯದು ಡ್ರೀಮ್ ಆಗಲಿ, ಸಭಿಗೆ ಸಪನೆ और नौजवानों के, किसानों के, पूरी बिदर की जनता के सपने अच्छे होंगे और तरक्की करेंगे. बिदर डिस्ट्रिक्ट प्यार मोहब्बत विश्वास क्राइस्ट समाज बोलो तो सबसे पहले प्यार मोहब्बत पीसफुल बोल के इनका इतिहास रहा है. इसके लिए मैं पूरी बिदर की जनता को मेरी क्रिसमस बहुत को सभी को शुभकामनाएं. ಸಮಸ್ತ ನಾಡಿನ ಜನತೆಗೆ ಹಾಗೂ ಬೀದರ್ ಜಿಲ್ಲೆಯ ವಿಶೇಷವಾಗಿ ಕ್ರೈಸ್ತ ಬಾಂಧವರಲ್ಲಿ ನಾನು ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ. ಯಾವ ರೀತಿ ಇವತ್ತು ಇಡೀ ವಿಶ್ವದಲ್ಲೇ ಒಂದು ರೀತಿಯಿಂದ ಶಾಂತಿ ಸಾರಿದಂಥ ಒಂದು ಯೇಸು ಕ್ರಿಸ್ತನವರ ಜನ್ಮದಿನ ಇವತ್ತು ಅವರ ಒಂದು ಇದರಲ್ಲಿ ಇವತ್ತು ಇಡೀ ವಿಶ್ವ ಏನದಲ್ಲ ಒಂದು ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡ್ತಾಯಿದೆ. ಅದು ವಿಶೇಷವಾಗಿ ನಾವು ಇಲ್ಲಿ ಬೀದರ್ನಲ್ಲಿ ಮೆಥೋಡಿಸ್ಟ್ ಚರ್ಚಲ್ಲಿ ನನಗೆ ಅನ್ಸ್ಬಿಟ್ಟಿಗೆ ನಾನು ಸುಮಾರು 25 ವರ್ಷಕ್ಕಿಂತ ಮೊದಲು ಹಿಡಿದು ಈ ದೇವರ ವಾಕ್ಯ ಕೇಳ್ಕೊತ ಸುಮಾರು 2ರಿಂದ 2.5 ತಾಸು ಇಲ್ಲಿ ಕೂತ್ಕೊಂಡು ಇವರೆಲ್ಲರ ಜೊತೆಯಲ್ಲಿ ಇರೋಂಥ ಒಂದು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಇವತ್ತು ಎಲ್ಲರೂ ಅಣ್ಣ ತಮ್ಮರಿಗಿಂತ ಹೆಚ್ಚಿಗೆ ಬಾಂಧವ್ಯನಿಂದ ಏನದಲ್ಲ ನಾವು ಬೀದರ್ನಲ್ಲಿ ಇರ್ತಾಯಿದ್ದೀವಿ. ಅದಕ್ಕೆ ಸಮಸ್ತ ಜನರಲ್ಲಿ ಮತ್ತು ವಿಶೇಷವಾಗಿ ನಾನು ಯೇಸು ಕ್ರಿಸ್ತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ಎಲ್ಲರಿಗೆ ಶಾಂತಿ ಸಮೃದ್ಧಿ ಅಭಿವೃದ್ಧಿ ಎಲ್ಲ ಕೊಟ್ಟು ದಯಪಾಲಿಸಲಿ ಅಂಥೇಳಿ ಮತ್ತೊಂದು ಸಲ ಸಮಸ್ತ ಜನರಿಗೆ
ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್, ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಕೋರುತ್ತೇನೆ. ಸಮಸ್ತ ಕ್ರೈಸ್ತ ಜನರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಇಡೀ ಲೋಕದ ರಕ್ಷಕನು, ಇಡೀ ದೇಶಕ್ಕೆ ಮಾದರಿಯಾದ ಒಂದು ಕ್ರಿಸ್ಮಸ್ ಹಬ್ಬವು. ಲೋಕದ ರಕ್ಷಕನು ನಮಗೋಸ್ಕರ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನೇ ಧಾರೆ ಎರೆದು, ನಾವು ಅನೇಕ ರೀತಿಯ ತಪ್ಪುಗಳನ್ನು ಮಾಡಿದರು, ಪ್ರಾಣವನ್ನು ಧಾರೆ ಎರೆದು ಸತ್ತು ಉಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದಂಥ ನಿಜವಾದ ದೇವರ ಒಂದು ಬರ್ತ್ಡೇ ಇವತ್ತು ಹುಟ್ಟಿನ ಹಬ್ಬವು. ಇಡೀ ಜಗತ್ತು ಒಂದು ದೊಡ್ಡದಾಗಿ ಹಬ್ಬ ಆಗಿದೆ. ಅದಕ್ಕೆ ನಾವು ಎಲ್ಲರಿಗೆ ನಮ್ಮ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಭಾರತ ಒಂದು ಆಧ್ಯಾತ್ಮದ ತವರು. ಇಲ್ಲಿ ಮಠ ಮಂದಿರಗಳಿಗೆ ಅಪಾರ ಗೌರವವಿದೆ. ಒತ್ತಡದ ಈ ಬದುಕಿನಲ್ಲಿ ಶಾಂತಿ ಹಾಗೂ ನೆಮ್ಮದಿ ಅಗತ್ಯವಿದ್ದು ಮಂದಿರಗಳು ಹಾಗೂ ಮಠ ಮಾನ್ಯಗಳಿಂದ ಇದು ದೊರೆಯುತ್ತದೆ ಎಂದು ಹಾರ್ಕೋಟ್ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ನುಡಿದರು. ತಾಲೂಕಿನ ಹೊನ್ನಿಕೇರಿ ಸಿದ್ದೇಶ್ವರ ದೇವಸ್ಥಾನ ಹತ್ತಿರದಲ್ಲಿ ನಿರ್ಮಿಸಲಾದ ನೂತನ ಸಾಯಿಬಾಬಾ ಮಂದಿರ ಉದ್ಘಾಟಿಸಿ ಮಾತನಾಡಿರುವ ಅವರು, ನಿರಾಕಾರ ಸಕಾರವಾಗಲು ಒಂದು ಸಾಧನ ಅಗತ್ಯ. ಇಲ್ಲಿ ಆಧ್ಯಾತ್ಮ ಸಕಾರವಾಗಲು ಪ್ರವಚನ, ಭಕ್ತಿಯ ಸಕಾರಕ್ಕೆ ಪೂಜೆ, ಜ್ಞಾನದ ಸಕಾರಕ್ಕೆ ಪುಸ್ತಕ, ಪ್ರಸಾದದ ಸಕಾರಕ್ಕೆ ಅನ್ನವಾದರೆ ನೆಮ್ಮದಿಯ ಸಾಕಾರವೇ ಮಂದಿರ ನಿರ್ಮಾಣ. ಆದ್ದರಿಂದ ಆತ್ಮನಿಂದ ಪರಮಾತ್ಮನಾಗಲು ಪರಮಾತ್ಮನೇ ಸಾಕಾರ ಅಗತ್ಯವೆಂದು ಪ್ರತಿಪಾದಿಸಿದ್ದರು. ಗುದ್ಗಿ ಹಾಗೂ ಅಷ್ಟೂರ್ ಕುಟುಂಬ ಇಂತಹ ಮಂದಿರ ನಿರ್ಮಿಸಿ ಸಾವಿರಾರು ಭಕ್ತರಿಗೆ ಭಕ್ತಿ ಮಾರ್ಗ ತೋರಿಸುವಲ್ಲಿ ಮುಂದಾಗಿರುವುದು ಉತ್ತಮ ನಡೆ ಎಂದು ಬಣ್ಣಿಸಿದರು. ಸೃಷ್ಟಿಯಲ್ಲಿ ದೇವರು ಇದ್ದಾನೆ ಎಂಬುದಕ್ಕೆ ಅದರಲ್ಲಿರುವ ಶಕ್ತಿ ಕಾರಣ. ಅದನ್ನು ಪತ್ತೆ ಹಚ್ಚಲು ನಿತ್ಯ ಪ್ರಕೃತಿಯ ಆರಾಧನೆ ಅಗತ್ಯ. ನಿಸರ್ಗದತ್ತವಾದ ಈ ಭೂಮಿಯಲ್ಲಿ ಸಾಧನೆಯ ಬದುಕು ಕಟ್ಟಿಕೊಳ್ಳಬೇಕಿದೆ. ಹುಟ್ಟು ಸಾವಿನ ಮಧ್ಯದ ಜೀವನ ಸಾಧನೆಗೆ ಯೋಗ್ಯವಾಗಿದೆ. ಆದ್ದರಿಂದ ಮನುಷ್ಯನಾಗಿ ಹುಟ್ಟಿದ ಬಳಿಕ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು. ಕೇಳ್ಕೆಯ ಪೂಜ್ಯ ಶಿವಲಿಂಗ ಶ್ರೀಗಳು ಮಾತನಾಡಿ, ಜೀವನದಲ್ಲಿ ಜಲ, ಅನ್ನ ಹಾಗೂ ಸುಭಾಷಿತ ಇವು ಪ್ರಮುಖ ರತ್ನಗಳಾಗಿವೆ. ಜಲದ ಸಂಸ್ಕಾರದಿಂದ ಉದಕವಾಗಿ ಅನ್ನವನ್ನ ಸಂಸ್ಕರಿಸುವುದರಿಂದ ಪ್ರಸಾದವಾಗಿ ಹಾಗೂ ಉತ್ತಮ ಮಾತುಗಾರಿಕೆಯಿಂದ ಪ್ರವಚನವಾಗಿ ಪರಿವರ್ತನೆಯಾಗುತ್ತದೆ. ಆದ್ದರಿಂದ ಮನುಷ್ಯನ ಬದುಕು ಸಂಸ್ಕೃತವಾಗಲು ನಿತ್ಯ ಧ್ಯಾನ, ಜಪ, ತಪ, ಪೂಜೆ ಇತ್ಯಾದಿ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಮಾರು ಹೋಗಬೇಕೆಂದು ಕರೆ ನೀಡಿದ್ದರು. ಪ್ರಾಸ್ತಾವಿಕ ಮಾತನಾಡಿದ ಮಂದಿರದ ನಿರ್ಮಾಣ ಮಾಡಿದ ಹಿರಿಯ ರಾಜಕಾರಣಿ ಬಾಬುರಾವ್ ಗುದ್ಗೆ ಅವರು, ಇದು ಕಳೆದ 40 ವರ್ಷಗಳ ಹಿಂದೆ ಜನ್ವಾಡ ಗ್ರಾಮದ ನಿವಾಸಿ ಹನುಮಂತರಾವ್ ಪಾಂಡ್ರೆ ಎಂಬುವವರು ಬಳಿ 112 ಎಕರೆ ಕೃಷಿಗೆ ಯೋಗ್ಯವಿಲ್ಲದ ಜಮೀನು ಖರೀದಿಸಿ ಇಲ್ಲಿ ಸಾಯಿಬಾಬಾ ಮಂದಿರ ಸ್ಥಾಪಿಸಬೇಕೆಂದು ಚಿಂತನೆ ನನ್ನಲ್ಲಿ ಬೇರೂರಿತ್ತು. ಮಂದಿರಕ್ಕಾಗಿ ಹಾಗೂ ಇಲ್ಲಿ ಆಗಮಿಸಿದ ಭಕ್ತರ ವಾಸ್ತವ್ಯಕ್ಕಾಗಿ 10 ಎಕರೆ ಜಾಗ ಮೀಸಲಿಡಲಾಗಿದೆ. ಈ 10 ಎಕರೆ ಪರಿಸರದಲ್ಲಿ ಗೋಶಾಲೆ, ಪಾಠ, ಪ್ರವಚನಕ್ಕಾಗಿ ಮಂಟಪ ನಿರ್ಮಾಣ ಇತ್ಯಾದಿ ಧಾರ್ಮಿಕ ಯೋಗ್ಯ ಕಟ್ಟಡ ನಿರ್ಮಾಣ ಮಾಡಲಾಗುವುದು. ಇಲ್ಲಿ ಬರೀ 50 ಅಡಿ ಆಳದಲ್ಲಿ ನೀರು ಹತ್ತಿರುವ ಕಾರಣ ಈ ಮಂದಿರ ನಿರ್ಮಿಸಲು ಬೇಗ ಸಾಧ್ಯವಾಯಿತೆಂದು ತಿಳಿಸಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ರಾಜ್ಯದ ಪರಿಸರ, ಅರಣ್ಯ ಹಾಗೂ ಜೀವಶಾಸ್ತ್ರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಮಾತನಾಡಿ, ಭರತ ಭೂಮಿ ಋಷಿ ಮುನಿಗಳ ತವರು. ಹಾಗಾಗಿ ಇಲ್ಲಿ ಮಠ ಮಂದಿರಗಳಿಗೆ ಬೆಲೆ ಇದೆ. ಒತ್ತಡದ ನಮ್ಮ ಬದುಕಿನಲ್ಲಿ ನೆಮ್ಮದಿ ಬೇಕಾದಲ್ಲಿ ದೇವಸ್ಥಾನಗಳು ಬೇಕು. ಹಾಗಾಗಿ ಗುದ್ಗೆ ಪರಿವಾರದವರು ಹಾಗೂ ಅಷ್ಟೂರ್ ಕುಟುಂಬದವರು ಸೇರಿ ನಿರ್ಮಿಸಿರುವ ಈ ಮಂದಿರ ಜಿಲ್ಲೆಯ ಭಕ್ತರ ಪಾಲಿನ ಭಕ್ತಿಯ ತಾಣವಾಗಲಿ ಎಂದು ಹರಿಸಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಂಜಿ ಮೂಳೆ, ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ, ಖ್ಯಾತ ವೈದ್ಯರಾದ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ, ರಾಜಶೇಖರ್ ಅಷ್ಟೂರೆ, ಡಾಕ್ಟರ್ ಬಸವರಾಜ್ ಜಿ ಪಾಟೀಲ್, ಬಿಎಸ್ ಕುದ್ರೆ, ಮುರಳೀಧರ್ ಎಕ್ಲಾರ್ಕರ್, ಮುರಳೀಧರ್ ಮಹಾರಾಜ್, ನರಸಿಂಗರಾವ್ ಮುಸೂರವಂಶಿ, ಗೀತಾ ಚಿದ್ರಿ, ಬಾಬು ವಾಲಿ, ಕಾಶಿನಾಥ್ ಬೆಲ್ದಾಳೆ ಹಾಗೂ ಇತರರು ಕಾರ್ಯಕ್ರಮದಲ್ಲಿದ್ದರು. ಆರಂಭದಲ್ಲಿ ನಾಗೇಶ್ ಪಾಟೀಲ್ ಸ್ವಾಗತಿಸಿದರು. ಶಿರಡಿ ಸಾಯಿಬಾಬಾ ಮಂದಿರದಿಂದ ಆಗಮಿಸಿದ ಚಂದ್ರಶೇಖರ್ ಕುಲಕರ್ಣಿ ಹಾಗೂ ಸಂಗಡಿಗರು ಪೂಜಾ ವಿಧಿ ವಿಧಾನ ನಡೆಸಿಕೊಟ್ಟರು. ಇದೇ ವೇಳೆ ಮಂದಿರದ ಮೂರ್ತಿ ಉದ್ಘಾಟನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಜರುಗಿತು. ಆಕಾಶವಾಣಿ ಕಲಾವಿದ ನವಲಿಂಗ್ ಪಾಟೀಲ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ದರು. ನೂರಾರು ಭಕ್ತರು ಆಗಮಿಸಿ ದೇವರ ದರ್ಶನಗೈದು ಪ್ರಸಾದ ಸ್ವೀಕರಿಸಿ ಪುನೀತರಾದರು. बाबा की जय, शिरडी के राजा की जय, अनंत कोटि
बिदर गांव में, बिदर से जो भालकी रोड है, उस भालकी रोड पे बाबा का भव्य मंदिर यहाँ पे आज उद्घाटन सभी साईं भक्तों के लिए समर्पित किया गया है। आज इस मंदिर में बाबा का प्राण प्रतिष्ठा होकर भव्य महाप्रसाद का आयोजन इस मंदिर में किया गया था। 3 दिन की इस पूजन में बहुत सारे श्रद्धालुओं ने इस मंदिर में अपना योगदान दिया और सभी ने बाबा का आशीर्वाद लिया। बाबा का आरती में हम सब सुनते हैं, जयामणि जैसा भाव तया तैसा अनुभव, कि हमारा भाव जैसा रहेगा वैसे भगवान आपको जिस रूप में हम भगवान को भजेंगे उस रूप में भगवान आपको दर्शन देता है, उनकी लीलाएं हमको मिलती है। तो बाबा भी ऐसे, बाबा भाव के भूखे, बाबा को ना पैसा चाहिए ना सोना चाहिए, लेकिन बाबा अपने भाव के भूखे हैं। तो यहाँ पे आज जो बाबा का मंदिर बना है, इस मंदिर का नामकरण सिद्धेश्वर साई मंदिर कर हमने इस मंदिर का नामकरण किया है। दूसरा, ये आपके बिदर डिस्ट्रिक्ट में सबसे बड़ा ये बाबा का मंदिर तैयार हुआ है, क्योंकि आज तक हमने बहुत सारे मंदिरों का प्राण प्रतिष्ठा किया, लेकिन ये कर्नाटक स्टेट में बिदर डिस्ट्रिक्ट में ये सबसे बड़ा मंदिर यहाँ पे बना हुआ है। बाबा से इस अवसर पर हम यही प्रार्थना करते हैं कि यहाँ का जो फार्मर है, यहाँ की जो जनता है, सब सुखी रहे, समृद्ध रहे, सबके घर में धन धान्य के विपुल धन धान्य रहे और सभी के घर से दुख भाग जाए और बाबा की कृपा दृष्टि, कृपा आशीर्वाद सभी साई भक्तों के ऊपर बना रहे, यही बाबा से प्रार्थना करते हैं। ओम साई राम। ಇದೊಂದು 100 ಎಕರೆ ಜಮೀನಿದೆ. ಇದು ತಗೊಂಡು ಸಾಧಾರಣ 40 ವರ್ಷ ಆಯಿತು. ಈ ಜಮೀನಿಂದ ಕೃಷಿ ಯೋಗ್ಯ ಜಮೀನಲ್ಲ, ಇದ್ರ ಮೇಲಿಂದ ಕೃಷಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. 100 ವರ್ಷದಿಂದ ಮಳೆ ಬಿದ್ದು ಎಲ್ಲ ಮಣ್ಣೆಲ್ಲ ಹರ್ಕೊಂಡು ಹೋಗಿದೆ ಏನದ. ಆಮೇಲೆ ಇನ್ನೊಂದು ವಿಶೇಷ ಏನದ ಗುಣ ಇದೆ ಮಣ್ಣಿನಲ್ಲಿ, ಜನರು ಹೇಳ್ತಾರೆ ಮೊದಲ ಹೊನ್ನಿಕೆರೆ ಅನ್ನೋದ ಗ್ರಾಮ ಏನಿತ್ತು, ಹೊನ್ನಿಕೆರೆ ಅಂದರೆ ಚಿನ್ನದ ಗ್ರಾಮ ಅಂತ. ಈ ಚಿನ್ನದ ಗ್ರಾಮ ಏನದ ಇಲ್ಲೇ ಏನದ ಇತ್ತು, ಇಲ್ಲೇ ಇದ್ಕೊಂಡಿದ್ದ. ಈ ವಿಶೇಷವಾದಂಥ ಸಿದ್ದೇಶ್ವರ ಶಿವಾಲಯ ಗುಹೆ ಇದೆ. ಅಂದರೆ ಶಿವಾಲಯ ಮಂದಿರಗಳು ಬೇಕಾಷ್ಟು ಕಟ್ಟಡದಲ್ಲಿವೆ, ಗುಹೆಯಲ್ಲಿ ಇದ್ದಿದ್ದೇನದ ಇದೊಂದು ಮಂದಿರ ಜರಣ ನರಸಿಂಹ. ಆಮೇಲೆ ಔರಾ ತಾಲೂಕಿನ ಸಿಂಧೋಲದಲ್ಲಿದೆ ಮಾಡ್ಕೊಂಡಿದ್ದೇನದ. ಇದು ಕಟ್ಟಬೇಕು ಅಂತ ಅಂದರೆ ಎಲ್ಲ ಜನರಿಗೆ ಏನದ ಎಲ್ಲ ಇದೆ. ಇವತ್ತು ಕಾರ್ ಇದೆ, ಬೈಕ್ ಇದೆ, ಎಲ್ಲ ಫೆಸಿಲಿಟಿ ಇದೆ, ಅದ್ರ ನೆಮ್ಮದಿ ಇಲ್ಲ, ಪೀಸ್ ಆಫ್ ಮೈಂಡ್ ಇಲ್ಲ. ನಾನೊಂದು ಈ 3 ದಿವಸದಿಂದ ನೋಡ್ತಾ ಇದ್ದೀನಿ, ಜನರಿಂದ ಇಲ್ಲಿ ಬಂದ ತಕ್ಷಣ ಸ್ವಲ್ಪದಿಂದ ಏನೋ ಒಂದು ಬದಲಾವಣೆ ಆಗ್ತದೆ ಅವ್ರ ಮೈಂಡಿನ ಮೇಲೆ ಏನಲ್ಲ. ಇಷ್ಟು ಹೇಳಿ ನಾನು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ಸ್ವದೇಶಿ ಸಂಸ್ಕೃತಿ ಕಣ್ಮರೆಯಾಗುತ್ತಿರುವ ಇಂದಿನ ದಿನಗಳಲ್ಲಿ ಜನಪದ ಸಂಸ್ಕೃತಿ ಉಳಿಸಿ ಬೆಳೆಸಲು ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ತತ್ವ ಪದಕಾರರ ಸಮಾವೇಶ ಮತ್ತು ಭಜನಾ ಸ್ಪರ್ಧೆ ಏರ್ಪಡಿಸಲಾಗಿದೆ. ಕಲಾವಿದರು ಹೆಚ್ಚಿನ ನೋಂದಣಿ ಮಾಡಿಸಿಕೊಂಡು ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕೆಂದು ಸಮಾವೇಶದ ಸ್ವಾಗತ ಸಮಿತಿ ಅಧ್ಯಕ್ಷ ಬಸವರಾಜ್ ಧನ್ನೂರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು 2025ರ ಜನವರಿ 11 ಮತ್ತು 12ರಂದು ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ 2 ದಿನಗಳ ಕಾಲ ಸಮಾವೇಶ ಮತ್ತು ಸ್ಪರ್ಧೆ ಜರುಗಲಿದ್ದು, ಮೊದಲನೇ ದಿವಸ ಬೆಳಗ್ಗೆ 10 ಗಂಟೆಗೆ ಸಮಾವೇಶದ ಉದ್ಘಾಟನೆ ನಡೆಯಲಿದೆ. ಇಡೀ ದಿವಸ ಕಲ್ಯಾಣ ಕರ್ನಾಟಕ ಭಾಗದ ತತ್ವ ಪದಕಾರರ ಸ್ಪರ್ಧೆ ಜರುಗಲಿದೆ ಎಂದು ಮಾತನಾಡುತ್ತಾ ಹೇಳಿದರು. ವಿಜೇತರಿಗೆ ಜನವರಿ 12ರಂದು ಮೊದಲನೇ ಬಹುಮಾನ ₹50,000, ದ್ವಿತೀಯ ಬಹುಮಾನ ₹25,000 ಮತ್ತು ತೃತೀಯ ಬಹುಮಾನ ₹15,000 ನೀಡಲಾಗುತ್ತಿದೆ. ಒಟ್ಟು 5 ವಿಷಯಗಳ ಮೇಲೆ ತತ್ವದ ಹಾಡಲು ಅವಕಾಶ ನೀಡಲಾಗಿತ್ತು. ವಚನ ಸಾಹಿತ್ಯ, ಕಡ್ಕೋಳ ಮಡಿವಾಳಪ್ಪನವರ ಹಾಡು, ಶಿಶುನಾಳ ಶರೀಫರ ಹಾಡುಗಳು, ಕನಕದಾಸರ ಮತ್ತು ಪುರಂದರದಾಸರ ತತ್ವ ಪದಗಳನ್ನು ಹಾಡಲು ಅವಕಾಶ ನೀಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಾಡಿನ ಪೂಜ್ಯರು, ಗಣ್ಯರು ಮತ್ತು ಕಲಾವಿದರನ್ನ ಆಹ್ವಾನ ನೀಡಲಾಗುತ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದ್ದರು.
ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ವಿಜಯಕುಮಾರ್ ಸೋನಾರೆ ಮಾತನಾಡಿ, ಒಕ್ಕೂಟದ ವತಿಯಿಂದ ಈ ಸಮಾವೇಶ ಏರ್ಪಡಿಸಲಾಗಿದ್ದು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಹಾಗೂ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಗುತ್ತಿದೆ. ಭಾಗವಹಿಸುವ ಕಲಾವಿದರ ತಂಡಗಳಿಗೆ ₹500 ನೋಂದಣಿ ಶುಲ್ಕವಿದ್ದು, ತಂಡಗಳು ಜನವರಿ 5ರ ಒಳಗಾಗಿ ನೋಂದಣಿ ಮಾಡಿಕೊಳ್ಳಬೇಕು. ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಕಲಾವಿದರಿಗೆ ಸೂಕ್ತ ವಸತಿ ವ್ಯವಸ್ಥೆ ಹಾಗೂ ಬಜ್ಜಿ ರೊಟ್ಟಿ ಊಟದ ವ್ಯವಸ್ಥೆ ಮಾಡಲಾಗುತ್ತಿದೆ. 2 ದಿವಸಗಳ ಕಾಲ ನಗರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದೆ ಎಂದರು. ಒಕ್ಕೂಟದ ಕಾರ್ಯದರ್ಶಿ ಪ್ರಕಾಶ್ ಅಂಗ್ರಿ ಮಾತನಾಡಿ, ತತ್ವಪದಕಾರರ ಸಮಾವೇಶ ಮತ್ತು ಭಜನಾ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ಕಲಾವಿದರಿಗೆ ಕೆಲವು ನಿಯಮಗಳನ್ನು ನೀಡಿದ್ದು, ಚರ್ಮವಾದ್ಯ ಮತ್ತು ದೇಶಿ ವಾದ್ಯಗಳನ್ನೇ ನುಡಿಸಬೇಕು. ತಪ್ಪದೇ ಸಮವಸ್ತ್ರಗಳನ್ನು ಧರಿಸಬೇಕು. ವಿದೇಶಿ ವಾದ್ಯಗಳಿಗೆ ಅವಕಾಶವಿಲ್ಲ. ಹಾಡಲು ಸಮಯ ನಿಗದಿತಗೊಳಿಸಲಾಗಿದೆ. ಕಲಾವಿದರಿಗೆ ವೇದಿಕೆ ಒದಗಿಸಿಕೊಟ್ಟು ಅವರು ಹಾಡಿನ ತತ್ವಪದಗಳನ್ನು ಧ್ವನಿಯನ್ನು ವಿಡಿಯೋ ದಾಖಲೀಕರಣ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರಪಡಿಸಲಾಗುವುದು. ಈ ಕಾರ್ಯಕ್ರಮಕ್ಕೆ ವಿವಿಧ ಅಕಾಡೆಮಿ ಅಧ್ಯಕ್ಷರಿಗೆ ಆಹ್ವಾನ ನೀಡಲಾಗುತ್ತಿದ್ದು, ರಾಜ್ಯ ಮಟ್ಟದ ತಜ್ಞ ಸಂಪನ್ಮೂಲಗಳ ವ್ಯಕ್ತಿಗಳನ್ನು ತೀರ್ಪುಗಾರರಾಗಿ ಆಹ್ವಾನಿಸಲಾಗುತ್ತಿದೆ ಎಂದು ಅಂಗಡಿ ತಿಳಿಸಿದ್ದರು. ಇದೇ ವೇಳೆ ಸಮಾವೇಶದ ಮಾಹಿತಿಯುಳ್ಳ ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ವೇದಿಕೆ ಮೇಲೆ ಪ್ರಮುಖರಾದ ಅರವಿಂದ್ ಹಸ್ಮಲ್ಕರ್, ಲಲಿತಾ ಲೋಕ್ಪುರ್, ಸುನಿಲ್ ಬಾವಿಕಟ್ಟಿ, ಭೀಮರಾಯ್ ಭಜಂತ್ರಿ, ದೇವಿದಾಸ್ ಚಿಂಕೋಡ್, ಸಂಗಮೇಶ್ ಸೇರಿದಂತೆ ಒಕ್ಕೂಟದ ಪದಾಧಿಕಾರಿಗಳು ಹಾಜರಿದ್ದರು. ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ಬರುವಂತಹ ಜನವರಿ 11, 12 2 ದಿನಗಳ ಕಾಲ ಬೀದರ್ನ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ತತ್ವ ಪದಕಾರರ ಸಮಾವೇಶ ಹಾಗೂ ಭಜನಾ ಸ್ಪರ್ಧೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರ ಜೊತೆಗೇ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇವತ್ತು ಈ ಒಂದು ಸಮಾವೇಶದ ಮುಖ್ಯ ಉದ್ದೇಶ ಏನಂದರೆ, ಭಾಳ ದೊಡ್ಡ ಇತಿಹಾಸ ಇರತಕ್ಕಂತಹ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಪಾಶ್ಚಿಮಾತ್ಯ ಒಂದು ಪ್ರಭಾವದಲ್ಲಿ ಅನೇಕ ನಮ್ಮ ಸಂಗತಿಗಳು ಅಳಿದು ಹೋಗ್ತಾ ಇವೆ, ನಶಿಸಿ ಹೋಗ್ತಾ ಇವೆ. ಅವುಗಳನ್ನು ಉಳಿಸಿ ಬೆಳೆಸುವಂತಹ ಕಾರ್ಯ ಇವತ್ತು ಮಾಡಬೇಕಾಗಿದೆ. ಅದರಲ್ಲಿನೇ ನಮ್ಮ ತತ್ವ ಪದಕಾರರ ಒಂದು ಏನು ಭಜನಾ ಸ್ಪರ್ಧೆ, ಅದನ್ನು ಹಾಡೋರು ಹಿಂದೆ ನಾವು ಚಿಕ್ಕವರಿದ್ದಾಗ ನೋಡ್ತಿದ್ದೆವು, ಹಳ್ಳಿಗೆಲ್ಲ ಬರ್ತಿದ್ರು, ಹಾಡ್ತಿದ್ರು. ಆದರೆ ಈಗ ಅದು ಹಳ್ಳಿಗಳಲ್ಲಿ ಕೂಡ ಭಾಳ ತೀರನೇ ಕಮ್ಮಿಯಾಗಿದೆ. ಎಲ್ಲೋ ಒಬ್ಬರು ಇಬ್ಬರು ಈಗಂಥವ್ರು ವೇದಿಕೆಗಳಲ್ಲಿ ಮಾತ್ರ ಹಾಡ್ತಾ ಇದ್ದಾರೆ. ಕೂಡ ನಾವು ಗಡಿ ಅಭಿವೃದ್ಧಿ ಪ್ರಾಧಿಕಾರ ಪತ್ರ ಬರೆದಿದ್ವಿ, ಅವರು ಕೂಡ ಇನ್ನೂ ಏನೂ ರೆಸ್ಪಾನ್ಸ್ ಕೊಟ್ಟಿಲ್ಲ. ನಮ್ಮ ಅಧ್ಯಕ್ಷರು, ಸ್ವಾಗತ ಸಮಿತಿ ಅಧ್ಯಕ್ಷರು ಮತ್ತು ನಾವೆಲ್ಲ ಸೇರಿಕೊಂಡು ಇಲ್ಲಿ ನಾನು ನಿನ್ನೆ ತರಕಾರಿ ಮಾರ್ಕೆಟ್ದವ್ರು ಫೋನ್ ಮಾಡಿದ್ವಿ. ಸೋನಾರೆ ಅವರೇ, ನಿಮ್ಗೆ 2 ದಿನ ತರಕಾರಿನ ಉಚಿತವಾಗಿ ಕೊಡ್ತೀವಿ, ದಯಮಾಡಿ ನೀವು ತರಕಾರಿ ಒಯ್ಯೋಕ್ಕೆ ನೀವು ಯಾರಾದರೂ ಬಂದು ತರಕಾರಿ ಒಯ್ಯಬೇಕಂತ. ಇದು ಭಾಳ ಒಂದು ಒಳ್ಳೆಯ ಸಂಗತಿ. ಬೆಳವಣಿಗೆ ಯಾರೇ ಏನು ದವಸಧಾನ್ಯ ಕೊಟ್ಟಿದ್ರು ಕೂಡ ಅದು ತೊಗೊಂಡು ಒಳ್ಳೆ ರೀತಿ ಮಾಡ್ತಾಯಿದ್ವಿ. ಮತ್ತು 2 ದಿನಗಳ ಕಾಲ ಫಸ್ಟ್ ಡೇ ಬಜ್ಜಿ ರೊಟ್ಟಿ, ಒಳ್ಳೆ ವಿಶೇಷವಾಗಿ ಬಂದಂಥ ಕಲಾವಿದರಿಗೆ ಉಳ್ಕೊಳ್ತಕ್ಕಂಥ ವ್ಯವಸ್ಥೆ, ಕೆಲವರಿಗೆ ದಾನಿಗಳೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಬಂದಂಥ ಕಲಾವಿದರಿಗೆ ಉಳ್ಕೊಳ್ಳೋಕೆ 2 ದಿವಸ ವ್ಯವಸ್ಥೆ ಮಾಡಿಕೊಡು ಅಂತೇಳಿ ಅವರೆಲ್ಲ ಭಾಳ ಪ್ರೀತಿನ ಒಂದು ತಂಡನೇ ಹೋಗಿ ಅವ್ರ ಹತ್ರ ಹೋಗಿ ವಿನಂತಿ ಮಾಡ್ಕೊಡ್ತೀವಿ. ಅದಕ್ಕಾಗಿ ನಾನು ಧನುರಣ್ಣವರಿಗೆ ಮತ್ತು ನಮ್ಮ ಒಕ್ಕೂಟದ ಕಾರ್ಯದರ್ಶಿಗಳಾದ ಶ್ರೀ ಪ್ರಕಾಶ್ ಅಂಗಡಿಯವರು ಇಡೀ ರಾಜ್ಯದಲ್ಲೇ ಕಲ್ಯಾಣವಾದ 11,000 ಜನ ಕಲಾವಿದರು ಈಗಾಗಲೇ ಅಂದರೆ ಚರ್ಮವಾದ್ಯದಿಂದ ಶಾಸ್ತ್ರ ಸಂಗೀತವರಿಗೆ ನೋಂದಣಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಅವತ್ತು ದಿನ ಎಲ್ಲ ರೀತಿಯಿಂದ ಕಲಾವಿದರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ತಾವೆಲ್ಲರೂ ಪ್ರೀತಿಯಿಂದ ಸಹಕರಿಸಬೇಕು. ಇದು ಒಂದು ತತ್ವಪದಕಾರರ ಭಜನಾ ಸ್ಪರ್ಧೆ ಒಂದು ವಿಶೇಷ ರೀತಿಯಿಂದ ಮಾಡ್ತಾ ಇದ್ದಕ್ಕಾಗಿ ವಾರ್ಷಿಕೋತ್ಸವದ ಉದ್ಘಾಟನಾ ಸಮಾರಂಭ ನಡೀತದೆ. ನಂತರ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳನ್ನು ಜಡ್ಜಸ್ ಮಾಡಿ ಆ ಸ್ಪರ್ಧೆ ಪ್ರಾರಂಭ ಮಾಡ್ತೀವಿ. ಅದಾದಮೇಲೆ ಇಡೀ ದಿನ ರಾತ್ರಿವರೆಗೂ ಆ ಸ್ಪರ್ಧೆ ನಡೀತದೆ. ಮಾರನೇ ದಿನ ಸಮಾರೋಪ ಕಾರ್ಯಕ್ರಮ ನಡೀತದೆ. ಆ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ರಾಜ್ಯೋತ್ಸವ ಪುರಸ್ಕೃತರಿಗೆ ಅಭಿನಂದನಾ ಸಮಾರಂಭ ಮತ್ತು ಕಳೆದ ವರ್ಷ ನಾವೇನು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯ ಪ್ರತಿ ಜಿಲ್ಲೆಗೂ ಒಬ್ಬ ಕಲಾವಿದರಂತೆ 7 ಜಿಲ್ಲೆಯ 7 ಜನ ಕಲಾವಿದರಿಗೆ ಕಲ್ಯಾಣ ಕರ್ನಾಟಕ ಕಲಾರತ್ನ ಅಂತೇಳಿ ಪ್ರತಿ ವರ್ಷ ಪ್ರಶಸ್ತಿ ಕೊಡ್ತಾನೆ ಬಂದಿವಿ. ಇದು 2ನೇ ವರ್ಷವೂ ಕೂಡ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ 7 ಜಿಲ್ಲೆಯ ಒಬ್ಬೊಬ್ಬ ಕಲಾವಿದರಿಗೆ
ಆ ಪ್ರಶಸ್ತಿಯನ್ನು ಕೊಡುವಂಥ ಒಂದು ಕೆಲಸ ಕೂಡ ಅಲ್ಲಿ ಹಮ್ಮಿಕೊಂಡಿದ್ದೇವೆ. 2 ದಿನಗಳ ಕಾಲ ನಮ್ಮ ಅಂದಾಜಿಗೆ ಕನಿಷ್ಠ 106 ತಂಡಗಳು ನೋಂದಣಿ ಆಗ್ತವೆ. ಅದನ್ನು ಸ್ಕೂಟ್ನಿ ಮಾಡಿ ಭಾಳ ಅರ್ಹತಿರುವಂಥ ಬಹುತೇಕ ಅನೇಕ ಕಲಾವಿದರು ನಮ್ಮ ಭಾಗದಲ್ಲಿದ್ದಾರೆ. ಅವ್ರಿಗೆ ವೇದಿಕೆಗಳ ಕೊರತೆ ಇದೆ, ಸಮರ್ಪಕವಾದ ಪ್ರೋತ್ಸಾಹದ ಕೊರತೆ ಇದೆ, ಅವರಿಗೆಲ್ಲ ಸಹಕಾರದ ಕೊರತೆ ಇದೆ. ಆ ಕಾರಣದಿಂದ ಅವರಿಗೂ ವೇದಿಕೆ ಕೊಟ್ಟು ಇಡೀ ಕಾರ್ಯಕ್ರಮವನ್ನು ರೆಕಾರ್ಡ್ ಮಾಡಿಸಿ ನಂತರ ಅವನು ಯೂಟ್ಯೂಬ್ಗಳ ಮೂಲಕ ಅಪ್ಲೋಡ್ ಮಾಡಿಸಿ ಅವರಿಗೆಲ್ಲ ಒಂದು ವೇದಿಕೆ ಕೊಡೋದ್ರ ಜೊತೆಗೆ ಅದನ್ನು ದಾಖಲೀಕರಣ ಮಾಡುವಂಥ ಕೆಲಸ ಮತ್ತು ನಮ್ಮ ಕಲಾವಿದರ ಸಂಪೂರ್ಣ ಧ್ವನಿ ದಾಖಲೀಕರಣ, ವಿಡಿಯೋ ಚಿತ್ರೀಕರಣ ಮಾಡುವಂಥ ಕೆಲಸ, ಜೊತೆಗೆ ಅವರಿಗೂ ಕೂಡ ಒಂದು ವಿಶೇಷವಾದ ಡ್ರೆಸ್ ಕೋಡು, ನಂತರ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾದ್ರೆ ಅವ್ರಿಗೆಲ್ಲ ನಿಯಮ ಹೇಳಿದ್ವಿ. ಅವ್ರದ್ದೇ ಆದಂಥ ಡ್ರೆಸ್ ಕೋಡ್ಗಳಿರಬೇಕು. ಪಾಶ್ಚಿಮಾತ್ಯದ ಯಾವ ವಾದ್ಯಗಳನ್ನು ಬಳಸುವಂತಿಲ್ಲ, ಚರ್ಮ ವಾದ್ಯಗಳು ಮತ್ತು ಅದಕ್ಕೆ ಪೂರಕವಾದ ವಾದ್ಯಗಳನ್ನೇ ಅವ್ರು ಬಳಸ್ಕೊಳ್ಬೇಕು. ಅವ್ರಿಗೊಂದು ಸಮಯದ ಮಿತಿಯನ್ನು ಇಟ್ಟಿದ್ದೀವಿ. ಬಹುತೇಕ ಈ ರೀತಿಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ ನಂತರ ಮುಂದಿನ ದಿನಗಳಲ್ಲಿ ಅವರಿಗೆ ಅನೇಕ, ಈಗಾಗಲೇ ಸುತ್ತೂರಿನಲ್ಲಿ ಒಂದು ರಾಜ್ಯ ಮಟ್ಟದ ಸ್ಪರ್ಧೆ ಪ್ರತಿ ವರ್ಷ ನಡೀತದೆ, ಚಿತ್ರದುರ್ಗದಲ್ಲಿ ನಡೀತದೆ. ಅಂಥ ಸ್ಪರ್ಧೆಗೆ ಕಲ್ಯಾಣ ಕರ್ನಾಟಕದ ಕಲಾವಿದರು ಕೂಡ ಭಾಗವಹಿಸಲಿ, ಈ ಸ್ಪರ್ಧೆ ಅವರಿಗೆ ವೇದಿಕೆ ಆಗಲಿ, ಇದೊಂದು ಪ್ಲಾಟ್ಫಾರ್ಮ್ ಆಗಲಿ ಅನ್ನುವಂಥದ್ದು ನಮ್ಮ ಒಂದು ಮೂಲ ಕನಸಿದೆ ಸರ್. ಆ ಕಾರಣದಿಂದ ಬೀದರ್ನಲ್ಲಿ ಈ ಕಾರ್ಯಕ್ರಮ 2 ದಿನಗಳ ಕಾಲ ನಾವು ಒಂದು ಸ್ಪರ್ಧೆ ಜೊತೆಗೆ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ. ಭಾರತೀಯ ಬೌದ್ಧ ಮಹಾಸಭೆಯ ತಾಲೂಕಾ ಹಾಗೂ ಜಿಲ್ಲಾ ಶಾಖೆಯ ಸಂಯುಕ್ತಾಶ್ರಯದಲ್ಲಿ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರ ಬೀದರ್ನಲ್ಲಿ ಮಹಿಳಾ ವಿಮೋಚನಾ ದಿನಾಚರಣೆ ಹಾಗೂ ಸಮತಾ ಸೈನಿಕ ದಳ ಸಮಾವೇಶವನ್ನು ಆಚರಿಸಲಾಯಿತು. ಸಭೆಯ ಸಾನ್ನಿಧ್ಯ ಭಂತೆ ದಮ್ಮಕೀರ್ತಿ ಭಂತೆ ಸಂಘ ಸೇವಕ ವಹಿಸಿದ್ದರು. ಕಾರ್ಯಕ್ರಮದ ಸರ್ವಾಧ್ಯಕ್ಷತೆ ಭಾರತೀಯ ಬೌದ್ಧ ಮಹಾಸಭೆಯ ಜಿಲ್ಲಾಧ್ಯಕ್ಷರಾದ ಆಯುಷ್ಮಾನ್ ರಾಜಪ್ಪ ಗುನ್ನಳ್ಳಿಕರ್ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಜುಳಾ ಬಾವಿದೊಡ್ಡಿ, ಜಿಲ್ಲಾ ಉಪಾಧ್ಯಕ್ಷೆ ಬಿಎಸ್ಐ, ಕಾರ್ಯಕ್ರಮದ ಉದ್ಘಾಟನೆ ಆಯುಷ್ಮತಿ ವೈಶಾಲಿ ಮೋರೆ, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಮಹಿಳಾ ವಿಭಾಗ ಬಿಎಸ್ಐ, ವಿಶೇಷ ಉಪನ್ಯಾಸಕರಾಗಿ ಆಯುಷ್ಮತಿ ಕೆ ನೀಲ, ರಾಜ್ಯ ಉಪಾಧ್ಯಕ್ಷರು ಜನವಾದಿ ಮಹಿಳಾ ಸಂಘಟನೆ ಕರ್ನಾಟಕ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ್ದರು. ಆಯುಷ್ಮಾನ್ ಮಲ್ಲಿಕಾರ್ಜುನ್ ಭಾಲ್ಕೆ, ರಾಷ್ಟ್ರೀಯ ಸಂಘಟಕರು ಬಿಎಸ್ಐ ಮುಂಬೈ, ಆಯುಷ್ಮಾನ್ಯ ಮನೋಹರ್ ಮೋರೆ, ರಾಜ್ಯಾಧ್ಯಕ್ಷರು ಕರ್ನಾಟಕ, ಆಯುಷ್ಮಾನ್ ದೇವೇಂದ್ರ ಭಾಲ್ಕೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ, ಆಯುಷ್ಮಾನ್ ಮಾನ್ಯ ಜಗನ್ನಾಥ್ ಕಾಂಬ್ಳೆ, ರಾಜ್ಯ ಉಪಾಧ್ಯಕ್ಷರು ಸಂರಕ್ಷಣಾ ವಿಭಾಗ ಬಿಎಸ್ಐ ಬೀದರ್, ಆಯುಷ್ಮಾನ್ ಶಿವಕುಮಾರ್ ಸದಾಫುಲೆ, ತಾಲೂಕು ಅಧ್ಯಕ್ಷರು ಬೀದರ್ ಅವರು ವಹಿಸಿಕೊಂಡಿದ್ದರು. ಭಾರತದ ಶೂದ್ರರಿಗೆ ಸ್ವಾಭಿಮಾನದ ಬದುಕು ಕಲ್ಪಿಸಿಕೊಟ್ಟ ಹಾಗೂ ಮಹಿಳೆಯರಿಗೆ ಮನುಷ್ಯರಾಗಿ ಕಂಡ ಹಾಗೂ ಅವಳಿಗೆ ಘನತೆಯನ್ನು ತಂದುಕೊಟ್ಟ ಮಹಾನ್ ಚೇತನ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದು ಪ್ರತಿಪಾದಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಬಿಎಸ್ಐನ ಜಿಲ್ಲಾ ಅಧ್ಯಕ್ಷರಾದ ಆಯುಷ್ಮತಿ ಮಂಜುಳಾ ಬಾವಿದೊಡ್ಡಿ ಮಾತನಾಡಿ, ಸಮಾಜದ ತಳ ಸಮುದಾಯದ ಬಾಬಾ ಸಾಹೇಬರ ಆದರ್ಶಗಳನ್ನು ಅನುಪಾಲಿಸಿ ಎಂದು ಹೇಳಿದ್ದರು. ಮಧ್ಯಾಹ್ನದ ಗೋಷ್ಠಿಯನ್ನು ನಿವೃತ್ತ ಪ್ರಾಂಶುಪಾಲರಾದ ವಿಠಲ್ದಾಸ್ ಪ್ಯಾಗೆ ಮಾತನಾಡುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಬುದ್ಧ ಸಮಾಜದ ಪರಿಕಲ್ಪನೆ ಕುರಿತು ಮಾತನಾಡಿದ್ದರು. ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಸಂಚಾಲಿತ ಸರಸ್ವತಿ ಶಿಶು ಮಂದಿರ ಹಿರಿಯ ಪ್ರಾಥಮಿಕ ಶಾಲೆ, ಶ್ರೀ ವಿದ್ಯಾರಣ್ಯ ಪ್ರೌಢಶಾಲೆ ಹಾಗೂ ಸರಸ್ವತಿ ಸ್ವತಂತ್ರ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಕಾಲೇಜಿನ ಶಾಲಾ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಯಿತು. ಮುಂಜಾನೆ ಧ್ವಜಾರೋಹಣ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹಿರಿಯ ವಿದ್ಯಾರ್ಥಿಯಾದ ಪಶುವೈದ್ಯಾಧಿಕಾರಿ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಬೀದರ್ ಸಂಗಮೇಶ್ ಬಿರಾದರ್ ಅವರು ಆಗಮಿಸಿ, ವಾರ್ಷಿಕೋತ್ಸವವು ತುಂಬಾ ಖುಷಿ ಕೊಡುತ್ತದೆ. ಈ ಶಾಲೆಯಲ್ಲಿ ನಾನು ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ಕಲಿತಿದ್ದೇನೆ ಎಂದು ಭಾವನಾತ್ಮಕವಾಗಿ ತಿಳಿಸಿದ್ದರು. ನನ್ನ ದೇಶಕ್ಕೆ ಅಂಕಗಳಿಕೆಯೇ ಶಿಕ್ಷಣವಲ್ಲ, ಸಂಸ್ಕೃತರನ್ನಾಗಿಸುವ ಶಿಕ್ಷಣ ಬೇಕಾಗಿದೆ. ದೇಶದಲ್ಲಿ ಯಾವುದೇ ಕೊರತೆ ಇಲ್ಲ, ಆದರೂ ನಾವು ಇಂದು ಪಾಶ್ಚಾತ್ಯ ಸಂಸ್ಕೃತಿಯತ್ತ ಒಲವು ತೋರುವುದು ದುಃಖದ ಸಂಗತಿಯಾಗಿದೆ. ಆದರೆ ಇಂತಹ ಸಂದರ್ಭದಲ್ಲಿ ಈ ಶಾಲೆ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಮಕ್ಕಳ ಸಾಧನೆಗೆ ಪ್ರೋತ್ಸಾಹ ನೀಡುವ ದಿನ ಇದಾಗಿದೆ ಎಂದು ಹೇಳಿದರು. ಸಂಸ್ಥೆಯ ಕಾರ್ಯದರ್ಶಿಗಳಾದ ಹನುಮಂತರಾವ್ ಪಾಟೀಲ್ ಅವರು ಇಡೀ ವರ್ಷದಲ್ಲಿ ನಡೆದ ಎಲ್ಲ ಪ್ರಕಲ್ಪಗಳ ವರದಿ ವಾಚನ ಮಾಡಿದ್ದರು. 2024-25ನೇ ಸಾಲಿನ ಸೇವಾ ಸಿರಿ ಪ್ರಶಸ್ತಿಯನ್ನು ಪ್ರಾಶುರ್ವಾರ್ಯ ಚಿಕಿತ್ಸಕರಾದ ಬಸವರಾಜ್ ಕೂಳೆ ಯನಗುಂದ ಅವರಿಗೆ ನೀಡಲಾಯಿತು. ನಂತರ 2023-24ನೇ ಸಾಲಿನಲ್ಲಿ 10ನೇ ಹಾಗೂ ದ್ವಿತೀಯ PUC ವರ್ಗದಲ್ಲಿ 90ಕ್ಕಿಂತ ಹೆಚ್ಚು ಪ್ರತಿಶತ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. 100ಕ್ಕೆ 100 ಅಂಕ ಪಡೆಯಲು ಪ್ರೋತ್ಸಾಹಿಸಿದ ವಿದ್ಯಾರಣ್ಯ ಪ್ರೌಢಶಾಲೆಯ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು. ವೇದಿಕೆ ಮೇಲೆ ವಿಶೇಷ ಅಧಿಕಾರಿಗಳು, ಬೀದರ್ ವಿಶ್ವವಿದ್ಯಾಲಯ ಬೀದರ್ ಡಾಕ್ಟರ್ ರವೀಂದ್ರ ವಿ ಕಪಾಡಿ ಹಾಗೂ ಜಲಸಂಪನ್ಮೂಲ ಇಲಾಖೆ ಬೀದರ್ ಶಿವಕುಮಾರ್ ಮೇತ್ರೆ ಉಪಸ್ಥಿತರಿದ್ದರು.
ಈ ಸಂದರ್ಭದಲ್ಲಿ ಶ್ರೀ ವಿದ್ಯಾರಣ್ಯ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಪ್ರತಿಭಾ ಚಾಮ ಅವರು ಸ್ವಾಗತ ಮಾಡಿದ್ದರೆ, ಸಹ ಶಿಕ್ಷಕಿಯಾದ ಶ್ರೀಮತಿ ಪೂಜಾ ಹಲ್ಮಡ್ಗೆ ವೈಯಕ್ತಿಕ ಗೀತೆ ಹಾಡಿದ್ದರು. ವಿಶ್ವನಾಥ್ ಹಲ್ಸೂರೆ ವಂದಿಸಿದ್ದರೆ, ಬಾಲಾಜಿ ರಾಥೋಡ್ ಕಾರ್ಯಕ್ರಮವನ್ನು ನಿರೂಪಿಸಿದ್ದರು. ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದವು. ನಗರದ ಪ್ರಸಿದ್ಧ ಗುರುನಾನಕ್ ಸೀರಾ ಫೌಂಡೇಶನ್ ಪೂರ್ವ ಅಧ್ಯಕ್ಷರಾಗಿ ದಿವಂಗತ ಪಂಪರತ್ನ ಸರ್ದಾರ್ ಜೋಗಾ ಸಿಂಗ್ ಅವರ ಜನ್ಮ ದಿನಾಚರಣೆಯನ್ನು ಜೋಗಾ ಸಿಂಗ್ ಸ್ಮಾರಕ ಉದ್ಯಾನದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅವರ ಪುತ್ರ ಸರ್ದಾರ್ ಬಲ್ಬೀರ್ ಸಿಂಗ್ ಮತ್ತು ರೇಷ್ಮಾ ಕೌರ್ ಅಲ್ಲದೆ ಅವರ ಅಪಾರ ಬಂಧು ಮಿತ್ರರು ಮತ್ತು ಗುರುನಾನಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಿಬ್ಬಂದಿ ವರ್ಗದವರು ಸ್ಮಾರಕಕ್ಕೆ ಪುಷ್ಪಗುಚ್ಛ ವಿತರಿಸಿ ನಮನ ಸಲ್ಲಿಸಿದರು. ಸ್ವರ್ಗೀಯ ಪಂಪರತ್ನ ಶಿರೋಮಣಿ ಸರ್ದಾರ್ ಜೋಗಾ ಸಿಂಗ್ ನೆನಪಾರ್ಥ ಗುರುನಾನಕ್ ಜೀರಾ ಸಾಹೇಬ್ ಗುರುದ್ವಾರದಲ್ಲಿ ಅಖಂಡ ಪಾಠ ಆಯೋಜನೆ ಮತ್ತು ಲಂಗರ್ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸರ್ದಾರ್ ಮನ್ಪ್ರೀತ್ ಸಿಂಗ್, ಸರ್ದಾರ್ ಪುನೀತ್ ಸಿಂಗ್, ಸರ್ದಾರ್ ಪವಿತ್ ಸಿಂಗ್ ಮತ್ತು ಅಪಾರ ಬಂಧು ಮಿತ್ರರು ಉಪಸ್ಥಿತರಿದ್ದರು. ರಾಮಕೃಷ್ಣ ಪರಮಹಂಸರ ಪತ್ನಿ ಶ್ರೀ ಶಾರದಾ ದೇವಿ 19ನೇ ಶತಮಾನ ಕಂಡ ದಿವ್ಯ ಶ್ರೇಷ್ಠ ಆಧ್ಯಾತ್ಮ ಚೇತನ. ಭಕ್ತಿ ಮಾರ್ಗಕ್ಕೆ ಇನ್ನಷ್ಟು ಶಕ್ತಿ ತುಂಬಿ ಸಮಾಜಕ್ಕೆ ಬೆಳಕು ತೋರಿಸಿದ್ದರು. ಪ್ರತಿಯೊಬ್ಬ ಮಾನವ ಜೀವಿಯು ಸುಂದರ ನೆಮ್ಮದಿ ಸಾರ್ಥಕ ಜೀವನ ನಡೆಸಲು ಶ್ರೀಮಾತೆಯ ಬದುಕೆ ದೊಡ್ಡ ಪ್ರೇರಣೆಯಾಗಿದೆ ಎಂದು ಇಲ್ಲಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಸ್ವಾಮಿ ಜ್ಯೋತಿರ್ಮಯಾನಂದ ಮಹಾರಾಜರು ಹೇಳಿದ್ದರು. ಶಿವನಗರ್ ಪಾಪ್ನಸ್ ರಸ್ತೆಯ ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದ ಶ್ರೀಮಾತೆ ಜಯಂತಿ ಜೀವಂತ ದುರ್ಗೆಯರ ಪೂಜ್ಯ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಪೂಜ್ಯರು, ಇನ್ನೊಬ್ಬರಿಗೆ ಟೀಕಿಸಬೇಡ, ದ್ವೇಷಿಸಬೇಡ, ಬದಲಾಗಿ ತನ್ನಲ್ಲಿರುವ ತಪ್ಪು ದೋಷ ನಿವಾರಿಸಿಕೊಳ್ಳಲು ಪ್ರಯತ್ನಿಸಬೇಕು. ಇಲ್ಲಿ ಎಲ್ಲರೂ ತನ್ನವರಿದ್ದು ಯಾರೂ ಪರಕೀಯರಲ್ಲ ಎಂಬ ವಿಶಾಲ ಮನೋಭಾವ ಹೊಂದಿರಬೇಕೆಂದು ಶ್ರೀಮಾತೆಯ ತತ್ವ ಪಾಲಿಸಿದರೆ ಸಮಾಜ ಸುಂದರವಾಗುತ್ತದೆ, ಎಲ್ಲರೂ ನೆಮ್ಮದಿ ಸಾರ್ಥಕ ಬದುಕು ಸಾಗಿಸಲು ಸಾಧ್ಯವಾಗುತ್ತದೆ ಎಂದು ಪ್ರತಿಪಾದಿಸಿದರು. ಶ್ರೀಮಾತೆ ಭಾವಚಿತ್ರಕ್ಕೆ ವಿಶೇಷ ಅಲಂಕಾರ, ಮಹಾಮಂಗಳಾರತಿ ನಡೆಯಿತು. ಹಿರಿಯ ಪತ್ರಕರ್ತ ಸದಾನಂದ ಜೋಶಿ ಸೇರಿದಂತೆ ಆಶ್ರಮದ ಭಕ್ತರು ಇದ್ದರು. ಶ್ರೀಮಾತೆ ಆಧ್ಯಾತ್ಮಿಕ ಶಕ್ತಿಯನ್ನ ಜಗತ್ತಿಗೆ ಸಾರಲು ರಾಮಕೃಷ್ಣರ್ ಅವರನ್ನ ಮಾತೃಸ್ಥಾನದಲ್ಲಿ ಕೂಡಿಸಿ ಪೂಜಿಸಿದ್ದರು. ಫಲಹಾರಣಿ ಕಾಳಿ, ಜೀವಂತ ದುರ್ಗೆ ಎಂದು ಭಾವಿಸಿ ಪೀಠಾಸೀನದ ಮೇಲೆ ಕೂಡಿಸಿ ಪೂಜೆ ಮಾಡಿದ್ದರು. ಭಾರತೀಯ ಇತಿಹಾಸದಲ್ಲಿ ಪತ್ನಿಗೆ ನೀಡಿರುವ ಈ ಸ್ಥಾನವನ್ನ ಕಲ್ಪನೆಗೂ ಮೀರಿದ್ದಾಗಿದೆ. ಸ್ತ್ರೀಪರ ಗೌರವಕ್ಕೆ ಇದಕ್ಕಿಂತ ದೊಡ್ಡ ನಿರ್ದೇಶನ ಸಿಗಲಾರದ್ದು. ಶ್ರೀಮಾತೆ ಜಯಂತಿ ದಿನದಂದು ಎಲ್ಲೆಡೆ ಜೀವಂತ ದುರ್ಗೆ ಪೂಜೆ ನಡೆಯುತ್ತವೆ ಎಂದು ಪೂಜ್ಯರು ಹೇಳಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.